ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೀರ್ತಿ ದೇವಿ ಮುಂದೆ ಬೇಡ್ಕೊಂಡಿದ್ದೇನು? ಲಕ್ಷ್ಮಿಗೆ ಎಚ್ಚರ ಆಯ್ತಾ? ವೈಷ್ಣವ್ ಕುಸ್ತು ಹೋಗ್ಬಿಟ್ನಾ ಅಥವಾ ಖುಷಿ ಪಟ್ನಾ? ಲಕ್ಷ್ಮಿ ಎಚ್ಚರ ಆಗತಕ್ಕೆ ಹಾಗಿದ್ರೆ ಲಕ್ಷ್ಮಿ ಎಚ್ಚರ ಆಗಿದ್ದು ನಿಜನಾ ಸುಳ್ಳ? ಏನಾಗ್ತಿದೆ? ಪ್ರೀತಿ ನಿವೇದನೆ ಆದರೂ ಕೂಡ ಲಕ್ಷ್ಮಿ ಎಚ್ಚರವಾಗಲೇ ಇಲ್ವಾ? ಇದೆಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ತನ್ನ ಪ್ರೀತಿನ ಹೇಳ್ಕೊತಿದ್ದಾನೆ ಲಕ್ಷ್ಮಿ ಬಳಿ. ನೋಡಿ, ನಂಗೆ ಅರ್ಥ ಆಗುತ್ತೆ ನಿಮಗೆ ನಂಬಿಕೆ ಬರುವುದಿಲ್ಲ ಅಂತ, ಕಾಳಜಿಯಿಂದಾನು ಅನುಕಂಪದಿಂದಾನು ಹೇಳ್ತಿದ್ದೀನಿ ಅಂತ ಅನ್ಕೋತಿದ್ರೇನೋ. ಯಾಕಂದರೆ ನೀವು ಎಚ್ಚರ ಆಗಿದ್ದಾಗ ತುಂಬ ಬಾರಿ ಪ್ರೀತಿನ ಹೇಳ್ಕೊಂಡ್ರಿ, ಆದರೆ ಒಮ್ಮೆ ಕೂಡ ನಾನು ಅದನ್ನು ಒಪ್ಕೊಳ್ಳಿಲ್ಲ, ಹೇಳ್ಕೊಳ್ಳಿಲ್ಲ. ಆದರೆ ಇವತ್ತು ಹೇಳ್ಕೊತಿದ್ದೀನಿ ಅಂದರೆ ನಿಮಗೆ ಅನುಮಾನ ಬರ್ಬೋದು, ಆದರೆ ನಿಜವಾಗ್ಲೂ ನಾನು ನನ್ನ ಪ್ರೀತಿನ ಹೇಳ್ಕೊತಿದ್ದೀನಿ. ನಾನು ನಿಮ್ಮ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ. ನಿಮ್ಮ ಜೀವ ಇಲ್ಲದೆ ನಾನಿಲ್ಲ. ನನ್ನ ಹೃದಯ ನಿಮಗೆ ಮಿಡಿಯುತ್ತೆ ಅನ್ನೋದು ಅರ್ಥ ಆಗಿದೆ. ನನ್ನ ಹೃದಯ ಮಿಡಿಯೋದು ನಿಮಗೆ ಮಾತ್ರ, ನಾನು ಇರೋದು ನಿಮಗೆ ಮಾತ್ರ, ನಾನು ನಿಮ್ಮವ್ರನ್ನ ಮಾತ್ರ. ದಯವಿಟ್ಟು ಎದೀಲಿ ಲಕ್ಷ್ಮಿ ಅವರೇ. ನಿಮ್ಮ ಇಲ್ದಿರೋ ಬದುಕನ್ನು ನನ್ನಿಂದ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತೀನಿ. ನನ್ನ ಪ್ರೀತಿನ ನಿಮ್ಮ ಹತ್ರ ಹೇಳ್ಕೋಬೇಕು, ಮನಸಾರೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ಹೇಳಬೇಕು. ದಯವಿಟ್ಟು ಎಚ್ಚರ ಆಗಿ ಲಕ್ಷ್ಮಿ ಅವರೇ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾನೆ. ಕುಂಕುಮ ಹಚ್ತಾನೆ, ಹಣೆಗೆ ಅಕ್ಷತೆ ಹಾಕ್ತಾನೆ, ಹೂವು ಮುಡಿಸ್ತಾನೆ, ಲಕ್ಷ್ಮಿನ ಎದ್ದೇಳಿಸ್ತಾನೆ, ಪ್ರೀತಿನ ನಿವೇದನೆ ಮಾಡ್ಕೊತಿದ್ದಾನೆ. ಎಷ್ಟೇ ಮಾಡಿಕೊಂಡ್ರೂ ಕೂಡ ಲಕ್ಷ್ಮಿಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಈ ಕಡೆ ಅದನ್ನು ನೋಡಿದೆ ವೈಷ್ಣವ್ ಕುಸ್ತು ಹೋಗ್ತಿದ್ದಾನೆ, ಗಾಬರಿ ಬೀಳ್ತಿದ್ದಾನೆ. ಹಾಗಿದ್ರೆ ನನ್ನ ಪೂಜಾ ಫಲಿಸಲೇ ಇಲ್ವಾ? ಹಾಗಿದ್ರೆ ನಂದು ಪ್ರೀತಿನೇ ಅಲ್ವಾ? ನನ್ನ ಪ್ರೀತಿ ಇವರ ಪ್ರೀತಿಗೆ ಯೋಗ್ಯವೇ ಅಲ್ವಾ ಅಂತ ಅವನಿಗೆ ಅನ್ಸೋಕ್ಕೆ ಶುರುವಾಗ್ತದೆ. ಯಾಕಂದರೆ ಎದಿಲಿ ಲಕ್ಷ್ಮಿ ಅವರೇ, ನನ್ನ ಜೀವ ನಿಮಗೋಸ್ಕರ ಮಿಡಿತಿದೆ ಅಂತ ಕೈ ಹಿಡ್ಕೊಂಡ ತಕ್ಷಣ ಅವಳ ಕೈ ಹಾಗೆ ಜಾರಿ ಬಿದ್ದು ಹೋಗುತ್ತೆ. ಇದರಿಂದಾಗಿ ವೈಷ್ಣವ್ ಕುಸ್ತು ಹೋಗ್ಬಿಡ್ತಾನೆ. ಏನು ಲಕ್ಷ್ಮಿ ಅವರೇ, ಹಾಗಿದ್ರೆ ನಿಮ್ಮ ಪ್ರೀತಿಗೆ ನಾನು ಯೋಗ್ಯನಲ್ಲ ಅಂತ ಹೇಳ್ತಿದ್ದಾರ ಅಂತ ಅಂಗಲಾಚಿ ಕೇಳ್ಕೊತಿದ್ದಾನೆ. ಅಷ್ಟರಲ್ಲಿ ಕೃಷ್ಣ ಅವ್ರು ಬರ್ತಾರೆ. ತಮ್ಮ ಮಗನ ನೋಡಿ, ಲಕ್ಷ್ಮಿನ ನೋಡಿ, ಯಾಗ್ದೇವ್ರೆ ಇವ್ರಿಗೆ ಇಂಥ ಪರಿಸ್ಥಿತಿ ಕೊಟ್ಬಿಟ್ಟ, ಇಬ್ಬರು ಬದುಕನ್ನು ಶುರು ಮಾಡಬೇಕು ಅನ್ಕೋತಾರೆ, ಆದರೆ ಒಮ್ಮೆಲೆ ಇನ್ನೇನು ಆಗ್ಬಿಡುತ್ತೆ. ಯಾಕೆ ಈ ರೀತಿ ಮಾಡ್ತಿದ್ಯಾ ಇವ್ರ ಬದುಕಲ್ಲಿ ಅಂತ ಅನ್ಕೋತಿದ್ದಾಗ ಈ ಕಡೆ ಮಗನೇ ಅಂತ ಹೇಳ್ತಾರೆ. ಅಪ್ಪನ ನೋಡಿದ್ದೆ ಬಂದು ಅಪ್ಪನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾನೆ ವೈಷ್ಣು. ಅಪ್ಪ ನೋಡಿಯಪ್ಪ, ಲಕ್ಷ್ಮಿಯವರು ಎಚ್ಚರ ಆಗ್ತಿಲ್ಲ. ನಾನು ನನ್ನ ಪ್ರೀತಿನೆಲ್ಲ ಹೇಳ್ಕೊಂಡೆ, ಆದರೆ ಅವ್ರಿಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಬರ್ತಿಲ್ಲ. ಆದರೆ ಅವರು ಕೂಡ ಏನು ಮಾಡ್ತಾರೆ, ಎಷ್ಟು ಬಾರಿ ಅವ್ರನ್ನ ತಮ್ಮ ಪ್ರೀತಿ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡಿದ್ರು, ಆದರೆ ಒಮ್ಮೆ ಕೂಡ ನಾನು ಅದನ್ನು ಒಪ್ಕೊಳ್ದೆ ಇವತ್ತು ಹೇಳ್ಕೊತಿದ್ರೆ ಅವ್ರು ಹೇಗೆ ನಂಬ್ತಾರಪ್ಪ? ಹಾಗಿದ್ರೆ ಅವ್ರ ಪ್ರಕಾರ ನಾನು ಅವ್ರ ಪ್ರೀತಿಗೆ ಯೋಗ್ಯನಲ್ಲ ಅಂತಾನ? ಹಾಗಿದ್ರೆ ನಾನು ಇಷ್ಟು ಪೂಜೆ ಪುನಸ್ಕಾರ ಮಾಡಿ ಎಲ್ಲ ಕೂಡ ವೇಸ್ಟ್ ಆಗೋಯ್ತಾ? ಯಾವುದೇ ಪ್ರತಿಫಲ ಫಲಿಸ್ಲಿಲ್ವಾ? ಇಲ್ಲಪ್ಪ, ಲಕ್ಷ್ಮಿಯವರು ಇಲ್ಲದೆ ನನ್ನಿಂದ ಬದುಕೋಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮಿನೇ ನನ್ನ ಬದುಕು, ನನ್ನ ಜೀವ. ಲಕ್ಷ್ಮಿಯವ್ರನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಿ. ಅವ್ರ ಪ್ರೀತಿ ಮಾತ್ರ ನನ್ನ ಜೊತೆ ಇರೋಕ್ಕೆ ಸಾಧ್ಯ, ನಾನು ಅವ್ರ ಪ್ರೀತಿ ಜೊತೆ ಮಾತ್ರ ಇರೋಕ್ಕೆ ಸಾಧ್ಯ. ಯಾಕಪ್ಪ ಅವ್ರಿಗೆ ಅರ್ಥ ಆಗ್ತಿಲ್ಲ? ಲಕ್ಷ್ಮಿಯವ್ರು ಎಚ್ಚರ ಆಗ್ತಿಲ್ಲಪ್ಪ ಅಂತ ಕಣ್ಣೀರು ಹಾಕಿ ಗೋಳು ಹಾಕ್ತಿದ್ದಾನೆ. ಈ ಕಡೆ ಕೃಷ್ಣವರು, ಅಯ್ಯೋ ವೈಷ್ಣವ್, ಏನೂ ಆಗಲ್ಲ, ಎಲ್ಲ ಕೂಡ ಒಳ್ಳೇದಾಗುತ್ತೆ, ಖಂಡಿತ ಎಚ್ಚರ ಆಗ್ತಾಳಪ್ಪ, ಸ್ವಲ್ಪ ಸಮಯ ಕೊಡು, ನೀನು ಸ್ವಲ್ಪ ರೆಸ್ಟ್ ತೊಗೊಂಡು ಬಾ, ಎಲ್ಲ ಕೂಡ ಸರಿ ಹೋಗುತ್ತೆ, ನೀನು ನನ್ನ ಜೊತೆ ಬಾ ಅಂತ ಹೇಳ್ತಿದ್ರೆ. ಇಲ್ಲಪ್ಪ, ಲಕ್ಷ್ಮಿಯವರು ಎಚ್ಚರ ಆಗೋ ತನಕ ನಾನು ಬರೋದಿಲ್ಲ. ಲಕ್ಷ್ಮಿಯವರು ನಿನಗೋಸ್ಕರ ನಾನು ಅಂತ ಹೇಳಬೇಕು, ಅವರು ನನಗೋಸ್ಕರ ಅಂತ ಹೇಳಬೇಕು, ನಾನು ಅವ್ರಿಗೋಸ್ಕರ ಅಂತ ಹೇಳಬೇಕು. ನೀವೇ ನನಗೆ ಅಂತ ಹೇಳೋ ತನಕ ನನಗೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಬರುವುದಿಲ್ಲ ಅಂತ ಹೇಳಿ ಅಲ್ಲೇ ಪಟ್ಟಾಗಿ ಕೂತು ಹಾಸಿಗೆ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ಕಣ್ಣೀರು ಹಾಕ್ತಿದ್ದಾನೆ. ಈ ಕಡೆ ಕೀರ್ತಿ, ಆಂಟಿ ಹೇಗೆ ಆಟ ಆಡ್ಬಿಟ್ರಿ ನನ್ನ ಮತ್ತು ವೈಷ್ಣವ್ ಲಕ್ಷ್ಮಿ ಬದುಕಲ್ಲಿ, ಮೂವರು ಬದುಕಲ್ಲೂ ಆಟ ಆಡ್ಬಿಟ್ರಲ್ಲ ಆಂಟಿ. ಯಾವುದೇ ಕಾರಣಕ್ಕೂ ಇನ್ನಂತೂ ನಿಮ್ಮನ್ನ ಉಳಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ನನ್ನ ಕೈಯಲ್ಲಿ ಸಾಕ್ಷಿ ಇದೆ, ಜಾತಕ ಇಟ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲರ ಮುಂದೆ ನಿಮ್ಮ ಮಕ್ಕಳ ಸಹಿತ ರಿವೀಲ್ ಮಾಡ್ತೀನಿ. ಎಲ್ರಿಗೂ ಕೂಡ ನೀವು ಏನು ಅನ್ನೋದನ್ನು ಬಟ್ಟಾ ಬಾಯಲ್ಲಿ ಮಾಡೇ ಮಾಡ್ತೀನಿ ಆಂಟಿ. ಖಂಡಿತ ಈ ಬಾರಿ ಅಂತೂ ನಾನು ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರೋ ಮಾತೇ ಇಲ್ಲ ಅಂತ ಹೇಳಿ ಕೀರ್ತಿ ಹೇಳ್ತಿದ್ದಾಳೆ. ಅಲ್ಲೇ ಒಂದು ಆಟೋನ ಹತ್ತುತ್ತಾಳೆ, ಆಟೋದಲ್ಲಿ ಬರ್ತಿದ್ದಾಳೆ. ಈ ಕಡೆ ಕಾವೇರಿಯವರು ಮುಖವಾಡನ ಬಾಯಲ್ಲಿ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆ ಜೊತೆನೇ ಬರ್ತಿದ್ದಾಳೆ. ಆದರೆ ದಾರಿಯಲ್ಲಿ ಹೋಗಬೇಕಿದ್ರೆ ರೋಡ್ ಬ್ಲಾಕ್ ಆಗಿದೆ, ಬಿಕಾಸ್ ದೇವಿ ಮೆರವಣಿಗೆ ಬರ್ತದೆ. ಈ ಕಡೆ ನೀವು ಹೋಗೋಕ್ಕಾಗೋದಿಲ್ಲ, ನೀವು ಬೇರೆ ರೋಡಲ್ಲಿ ಹೋಗಿ ಅಂತ ಟಮಟೆ ಬಾರಿಸೋರು ಹೇಳ್ತಿದ್ರೆ. ಇಲ್ಲ, ದೇವಿನ ನೋಡ್ಕೊಂಡೇ ಹೋಗ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಕೀರ್ತಿ ಬಂದಿದೆ, ನನಗೆ ತಡ ಆಗ್ತದೆ, ನನಗೆ ಅರ್ಜೆಂಟ್ ಕೆಲಸ ಇದೆ ಬನ್ನಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ಒಂದು 2 ನಿಮಿಷ ದೇವಿ ಬಂದುಬಿಡ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಿದ್ರೆ. ಇಲ್ಲ, ನೀವು ದರ್ಶನ ಮಾಡ್ಕೊಳ್ಬೇಕಿದ್ರೆ ಬನ್ನಿ, ಆದರೆ ನನಗೆ ತಡ ಆಗ್ತದೆ, ನಾನು ಬೇರೆ ಗಾಡಿ ಇಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಏನು ಮೇಡಮ್ ಮಾತಾಡ್ತಿದ್ರ? ಎಲ್ಲೇ ಹೋದರೂ ಕೂಡ ಇದೇ ರೀತಿ ಬ್ಲಾಕ್ ಆಗಿರುತ್ತೆ ಮೇಡಮ್. ಬೇರೆ ಎಲ್ಲೋ ಹೋಗಿ ಬ್ಲಾಕಲ್ಲಿ ಲಾಕ್ ಆಗೋ ಬದಲು ಇಲ್ಲೇ ದೇವಿ ದರ್ಶನ ಮಾಡ್ಬೋದಲ್ವಾ? ಒಳ್ಳೆ ಕಡೆನೇ ನಾವು ಲಾಕ್ ಆಗಿದ್ದೀವಲ್ವಾ? ಯಾರೋ ಗೊತ್ತು, ಸುಮ್ಮನೆ ನೀವು ನನ್ನ ಗಾಡಿ ಹತ್ತಿಲ್ಲ ಅಲ್ವಾ? ನಿಮ್ಮನ್ನು ನೋಡ್ತಾ ಇದ್ರೆ ನೀವು ಆಟೋ ಹತ್ತವ್ರಂತೂ ಅಲ್ಲ, ಆದರೂ ಕೂಡ ನೀವು ಆಟೋ ಹತ್ತಿದ್ದೀರಾ ಅಂದರೆ
ನನ್ನ ಆಟೋಕ್ಕೆ ನೀವು ಬಂದಿದ್ರ ಅಂದರೆ ನಾವಿಬ್ಬರು ಇದೇ ದೇವಿ ಹೋಗೋ ಜಾಗದಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ ಇದೆಲ್ಲ ದೇವಿ ಆಶೀರ್ವಾದ ಮಾಡೋಕೆ ಇರಬಹುದಲ್ವಾ? ದೇವಿ ನಮಗೆ ದರ್ಶನ ಕೊಡಬೇಕು, ಆಶೀರ್ವಾದ ಮಾಡಬೇಕು ಅಂತಲೇ ಇಷ್ಟೆಲ್ಲ ಆಗ್ತಿರ್ಬಹುದಲ್ವಾ? ನೀವು ಎಂದಾದ್ರೂ ದೈವಸ್ಥಾನಕ್ಕೆ ಹೋಗಿದ್ರ ಅಂದಾಗ ಕೆಲವೊಮ್ಮೆ ಹೋಗಿದ್ದೀನಿ ಅಷ್ಟೇ, ಅವಶ್ಯಕತೆ ಇದ್ದಾಗ. ಈ ರೀತಿ ಅಲ್ಲ ಅಂತ ಹೇಳ್ತಿದ್ರೆ ಮೇಡಮ್, ನಾನು ದೇವಿ ತುಂಬಾ ಭಕ್ತ. ಜೊತೆಗೆ ನೀವು ಕೂಡ ನಿಮ್ಮ ಕೋರಿಕೆ ಬೇಡಿಕೆಗಳನ್ನ ದೇವ್ರ ಹತ್ರ ಕೇಳ್ಕೊಳ್ಳಿ. ನಿಮಗೂ ಕೂಡ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಸಿಗದೇ ಇರ್ಬೋದು, ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು. ಖಂಡಿತ ದೇವಿ ಉತ್ತರ ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಆಟೋ ಡ್ರೈವರ್ ಹೇಳ್ತಿದೆ. ಎಷ್ಟೋ ಪ್ರಶ್ನೆಯಾಗಿ ಉಳಿದಿದೆ. ಏನು ಮಾಡಿದೆ ಅಂತ ಹೇಳಿದಾಗ ಖಂಡಿತ ಇವತ್ತು ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಕೇಳು ಕೀರ್ತಿ, ಕಾವೇರಿ ಆಂಟಿ ನಿನಗೆ ಅನ್ಯಾಯ ಮಾಡೋದ್ರ ಬಗ್ಗೆ ದೇವ್ರ ಹತ್ರ ಕೇಳು. ಈ ಕಡೆ ವೈಷ್ಣವ್ ನಿನಗೆ ಸಿಗಬೇಕು ಅಂತ ಕೇಳುವಂತ ಎರಡು ಮನಸ್ಸುಗಳು ಬಂದು ಒಂದೊಂದು ಹೇಳ್ತಾ ಇದ್ರೆ ಈ ಕಡೆ ಕೀರ್ತಿಗೆ ಚಿಟ್ಟೆ ಹಿಡಿದು ಬಿಡುತ್ತೆ. ಅಷ್ಟರಲ್ಲಿ ದೇವಿ ಬಂದೇ ಬಿಡ್ತಾರೆ. ಕೈ ಮುಗ್ದು ದೇವಿ ಮುಂದೆ ನಿಂತ್ಕೋತಿದ್ದಾರೆ. ನನ್ನ ವೈಷ್ಣವ್ ಹಾಗೆ ಕಾವೇರಿ ಲಕ್ಷ್ಮಿ ಬದುಕಲ್ಲಿ, ಮೂವರ ಬದುಕಲ್ಲೂ ಕೂಡ ಕಾವೇರಿ ಆಂಟಿ ಆಟ ಆಡ್ಬಿಟ್ರು. ಏನು ತಪ್ಪು ಮಾಡಿದ್ವಿ ನಾವು? ಯಾಕೆ ಆಟ ಆಡಿದ್ರು? ಆ ರೀತಿ ಇಷ್ಟ ಇಲ್ಲ ಅಂತಿದ್ರೆ ನನ್ನ ವೈಷ್ಣವ್ನ ದೂರ ಮಾಡ್ಬೋದಿತ್ತಲ್ವ? ಮದುವೆಗೆ ಒಪ್ಕೊಳ್ದೇ ಇರಬಹುದಿತ್ತಲ್ವ? ಆದರೂ ಕೂಡ ಮದುವೆಗೆ ಒಪ್ಕೊಂಡು ಈ ರೀತಿ ನನ್ನ ವೈಷ್ಣವ್ನ ಯಾಕೆ ದೂರ ಮಾಡಿದ್ರು ಅಂಥದ್ದು ಏನು ಮಾಡಿದೆ ನಾನು ಅವ್ರಿಗೆ? ನಾನು ದಡ್ಡಿ ಆದ್ನ ಅಥವಾ ಅವ್ರು ನನ್ನನ್ನು ದಡ್ಡಿ ಮಾಡಿದ್ರ? ಯಾಕೆ ರೀತಿಯೆಲ್ಲ ಆಯಿತು ಅಂತ ಹೇಳಿ ಕೀರ್ತಿ ಮನಸ್ಸಲ್ಲೇ ಅನ್ಕೋತಿದ್ದಾಳೆ. ನಂತರ ಕೈ ಮುಗ್ದು ದೇವಿ ಹತ್ರ ಬರ್ತಿದ್ದಾಗೇದೇವಿ, ನನ್ನ ವೈಷ್ಣವ್ನ ನನಗೆ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಡೋಕೆ ಹೋಗಬೇಕು, ಅದಕ್ಕೂ ಮಾತು ಬರ್ತಿಲ್ಲ ಕೀರ್ತಿ ಬಳಿ. ನನ್ನ ಜೀವನದಲ್ಲಿ ಆಟ ಆಡಿದ ಕಾವೇರಿ ಆಂಟಿಗೆ ಬುದ್ಧಿ ಕಲಿಸಿದೇವ್ರೆ ಅಂತ ಅದನ್ನು ಕೇಳ್ಕೊಳಕ್ಕೆ ಹೋಗ್ತಾಳೆ. ಆದರೆ ಅದನ್ನು ಕೂಡ ಕೇಳ್ಕೊಳಕ್ಕೆ ಆಗ್ತಿಲ್ಲ. ಹಾಗೆ ಕುಸ್ತು ಹೋಗ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಕೈ ಮುಗ್ದು ದೇವಿ ಹತ್ರ ಕೇಳ್ಕೊತಿದ್ದಾಳೆ ಕೀರ್ತಿ. ಜೊತೆಗೆ ಈ ಕಡೆ ಸುಪ್ರೀತಾ, ಗಂಗಕ್ಕ ಹಾಗೆ ಕೃಷ್ಣವ್ರು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಪಾಪ ಇಷ್ಟಾದರೂ ಕೂಡ ಯಾಕೆ ಲಕ್ಷ್ಮಿ ಎಚ್ಚರ ಆಗ್ತಿಲ್ಲ? ಅವಳು ಕೋಮಾದಲ್ಲಿ ಇರುವುದನ್ನು ನೋಡೋಕ್ಕಾಗ್ತಿಲ್ಲ. ಅವಳು ನಗ್ನಗ್ತಾ ಇರಬೇಕು. ವೈಷ್ಣವ್ ತನ್ನ ಪ್ರೀತಿನ ಹೇಳ್ಕೊತಿದ್ದಾನೆ. ಇಷ್ಟು ದಿನ ಅವನು ಪ್ರೀತಿನ ಹೇಳ್ಕೊಳ್ಳಿ ಅಂತ ಲಕ್ಷ್ಮಿ ಬಯಸ್ತಿದ್ಲು. ಆದರೆ ಇವತ್ತು ಅವನು ಹೇಳ್ಕೊತಿದ್ರು ಕೂಡ ಅವಳು ಎಚ್ಚರ ಆಗ್ತಿಲ್ಲ, ಕೋಮಾದಲ್ಲಿದ್ದಾಳೆ. ಅವಳು ಏನಾದರೂ ಎಚ್ಚರ ಆಗಿದ್ದಿದ್ರೆ, ಅವಳು ಚೆನ್ನಾಗಿದ್ದಾಗ ವೈಷ್ಣವ್ ಇದನ್ನೇ ಹೇಳ್ಕೊತಿದ್ರೆ ಖಂಡಿತ ಆಕಾಶದ ಎತ್ತರಕ್ಕೆ ಹೋಗಿ ಕೊಂಡಾಡ್ಬಿಡ್ತಿದ್ಲು, ಅಷ್ಟು ಖುಷಿ ಪಡ್ತಿದ್ಲು ಲಕ್ಷ್ಮಿ. ಆದರೆ ಇವತ್ತು ಅವಳು ಈ ರೀತಿ ಮಲಗಿರುವುದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಯಾವಾಗ ಎಚ್ಚರ ಆಗೋದು? ಡಾಕ್ಟರ್ ಕೂಡ ಏನೂ ಹೇಳ್ತಿಲ್ಲ, ತುಂಬಾ ಗಾಬರಿ ಆಗ್ತದೆ ಅಂತ ಮೂವರು ಕೂಡ ಮಾತಾಡ್ಕೊತಿದ್ದಾರೆ. ನಂತರ ಈ ಕಡೆ ಕೀರ್ತಿ ವೈಷ್ಣವ್ ಬಗ್ಗೆನೂ ಕೇಳ್ಕೊಳ್ಳೋದಿಲ್ಲ, ಕಾವೇರಿ ಬಗ್ಗೆನೂ ಕೇಳ್ಕೊಳ್ಳೋದಿಲ್ಲ. ಅವಳು ಕೇಳ್ಕೊಳ್ಳೋದು ನಿಸ್ವಾರ್ಥವಾಗಿ ಲಕ್ಷ್ಮಿ ಬಗ್ಗೆ. ದೇವ್ರೆ, ಲಕ್ಷ್ಮಿ ಹಾಸಿಗೆ ಇಡ್ತಿದ್ದಾಳೆ, ಅವಳು ಜೀವ ಪಣಕ್ಕಿಟ್ಟಿದ್ದಾಳೆ. ಈ ಕಡೆ ಅವಳು ಜೀವನ ಉಳಿಸೋದೇವ್ರೆ, ಅವಳು ಪ್ರಾಣದ ಜೊತೆ ಪ್ರಾಣಾಪಾಯದಲ್ಲಿ ಸಿಕ್ಕಾಕೊಳ್ತಾಳೆ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ. ಅವಳು ಜೀವನ ಉಳಿಸು. ಯಾವುದೇ ತಾಡ್ದಿರೋ ಅವಳಿಗೆ ಅನ್ಯಾಯ ಆಗಬಾರ್ದು. ಯಾಕೆ ದೇವ್ರೆ ಅವಳಿಗೆ ಅನ್ಯಾಯ ಮಾಡ್ತಿದ್ಯಾ ಅಂಥದ್ದೇನಾಗಿದೆ? ಅವಳ ಜೀವನದಲ್ಲಿ ಆಲ್ರೆಡಿ ಮತ್ತೆ ಅನ್ಯಾಯ ಆಗಬಾರ್ದು. ಆಲ್ರೆಡಿ ಅವಳು ಅನ್ಯಾಯಕ್ಕೆ ಒಳಗಾಗಿದ್ದಾಳೆ. ಮತ್ತೆ ನಮ್ಮಿಂದ ಅವಳಿಗೆ ಅನ್ಯಾಯ ಆಗಬಾರ್ದು ದೇವ್ರೆ. ಅವಳು ಚೆನ್ನಾಗಿ ಹುಷಾರಾಗಬೇಕು, ಅವಳ ಜೀವನದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿ ನಿಸ್ವಾರ್ಥವಾಗಿ ಕೀರ್ತಿ ಲಕ್ಷ್ಮಿ ಬಗ್ಗೆ ಕೇಳ್ಕೊತಾಳೆ. ಇದರಿಂದಾಗಿ ಕೀರ್ತಿ ಎಷ್ಟು ದೊಡ್ಡ ಮನಸ್ಸಿನ ಹುಡುಗಿ ಅನ್ನೋದು ಅರ್ಥ ಆಗ್ತದೆ. ಜೊತೆಗೆ ಮತ್ತೊಂದು ಕತೆ ಶುರು ಆಗ್ತದೆ. ಆ ಕತೆ, ಈ ಒಂದು ಕತೆ ಸೀರಿಯಲ್ ಸ್ಲಾಟ್ಗೆ ಬರ್ಬೋದು ಅನಿಸ್ತದೆ. ಬಿಕಾಸ್ ಕತೆ ಎಂಡಿಂಗ್ ಅಂತ ಬರ್ತದೆ. ಕೀರ್ತಿ ಕೂಡ ಆಲ್ರೆಡಿ ವೈಷ್ಣವ್ ಲಕ್ಷ್ಮಿಗೆ ಸೇರಿದ್ದು, ಅವಳಿಗೆ ಅನ್ಯಾಯ ಆಗಬಾರ್ದು ಅಂತ ಬಯಸ್ತಿದ್ದಾಳೆ. ಅಂದರೆ ಇಲ್ಲಿ ವೈಷ್ಣವ್ನ ಬಿಟ್ಕೊಡೋದಕ್ಕೆ ಸಿದ್ಧವಾಗಿದ್ದಾಳೆ ಕೀರ್ತಿ ಅಂತ ಅರ್ಥ ಆಗತ್ತೆ. ಹಾಗಾಗಿ ಈ ಕತೆ ಅಂತ್ಯದತ್ತ ಬರ್ತಿದೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಎಂಡಿಂಗ್ ಏನಿರುತ್ತೆ? ಜಸ್ಟ್ ಒಂದು 3-4 ವಾರದ ಒಳಗೆ ಕತೆ ಮುಕ್ತಾಯ ಆಗತ್ತೆ ಅಂತ ಅನ್ನಿಸ್ತದೆ. ಹಾಗಿದ್ರೆ ಯಾವ ರೀತಿ ಕ್ಲೈಮ್ಯಾಕ್ಸ್ ಇರುತ್ತೆ ತಿಳ್ಕೊಬೇಕು ಅಂದರೆ ನನ್ನ ವಿಡಿಯೋಗೋಸ್ಕರ